ಈ ಜಿಲ್ಲೆಯಲ್ಲೊಂದು ವಿಭಿನ್ನ ಮಸೀದಿ ಇದೆ. ಈ ಮಸೀದಿ ವಿಶೇಷತೆ ಏನು ಅಂದರೆ ಇಲ್ಲಿನ ಮುಸ್ಲಿಮರು ಪ್ರಾರ್ಥನೆ ಮಾಡುವುದು ಉರ್ದು ಭಾಷೆಯಲ್ಲಿ ಅಲ್ಲ, ಬದಲಿಗೆ ಕನ್ನಡದಲ್ಲಿ. ಇಲ್ಲಿ ಎಲ್ಲವೂ ಕನ್ನಡದಲ್ಲೇ ನಡೆಯುತ್ತೆ. ಮಸೀದಿ ಒಳಗೆ ನಡೆಯುವಂಥ ಪ್ರಾರ್ಥನೆಯೂ ಕೂಡ ಕನ್ನಡದಲ್ಲೇ ನಡೆಯುತ್ತೆ. ವಿಶೇಷವಾಗಿ ಇಲ್ಲಿನ ಬಹುತೇಕ ಮುಸಲ್ಮಾನರಿಗೆ ಉರ್ದು ಭಾಷೆ ಬರೋದೇ ಇಲ್ಲ. ಅವರಿಗೆ ಎಲ್ಲವೂ ಕನ್ನಡವೇ ಆಗ್ಬಿಟ್ಟಿದೆ. ಅದೆಲ್ಲಿದೆ ಈ ಕನ್ನಡದ ಮಸೀದಿ ಅಂತೀರಾ? ಈ ಸ್ಟೋರಿ ನೋಡಿ ನಿಮಗೂ ಗೊತ್ತಾಗುತ್ತೆ. ಮಸೀದಿಯಲ್ಲಿ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಚಿಕ್ಕ ಕಬ್ಬಾರ ಗ್ರಾಮ. ಈ ಗ್ರಾಮದಲ್ಲಿ ಸುಮಾರು 1200 ಕುಟುಂಬಗಳಿವೆ. ಅದರಲ್ಲಿ 400ಕ್ಕೂ ಹೆಚ್ಚು ಕುಟುಂಬಗಳು ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ದಾರೆ. ಮುಸ್ಲಿಂ ಬಾಂಧವರಿಗೆ ಪ್ರಾರ್ಥನೆ ಸಲ್ಲಿಸೋಕೆ ಅಂತ ಜಾಮಿಯಾ ಮಸೀದಿ ನಿರ್ಮಾಣ ಆಗಿದೆ. 100 ವರ್ಷಗಳಿಂದಲೂ ಗ್ರಾಮದಲ್ಲಿ ಮಸೀದಿ ಇದೆ. ಈ ಮಸೀದಿ ವಿಶೇಷ ಅಂದ್ರೆ ಇಲ್ಲಿ ಪ್ರಾರ್ಥನೆಯಿಂದ ಹಿಡಿದು ನಡೆ ನುಡಿ ಕನ್ನಡದಲ್ಲೇ ನಡೆಯುತ್ತೆ. ಗ್ರಾಮದಲ್ಲಿರೋ ಬಹುತೇಕ ಮುಸ್ಲಿಂ ಬಾಂಧವರಿಗೆ ಉರ್ದು ಭಾಷೆ ಬರೋದಿಲ್ಲ. ಎಲ್ಲರೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತಿದ್ದಾರೆ. ಹೀಗಾಗಿ ಕನ್ನಡದಲ್ಲೇ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡಲಾಗುತ್ತೆ. ಆರಂಭದಲ್ಲಿ ಉರ್ದು ಭಾಷೆಯಲ್ಲಿ ಪ್ರಾರ್ಥನೆ ನಡೆದ್ರೂ ಸಹ ಅದನ್ನ ಮತ್ತೆ ಕನ್ನಡದಲ್ಲಿ ಹೇಳಲಾಗುತ್ತೆ. ಪ್ರವಾದಿ ಮುಹಮ್ಮದಿಗೆ 4 ಖಲೀಫಾಗಳಂತ ಇದ್ರು. ಹಾಗಾಗಿ ನೋಡಿದ್ರೆ ಸಹಾಬಾಗಳು ಬಹಳ ಇದ್ದಾರೆ ಪ್ರಪಂಚದಾಗೆ. 1,60,70,000 ಸಹಾಬಾಗಳಿದ್ದಾರೆ. ಪ್ರವಾದಿ ಮುಹಮ್ಮದ್ ಅವರ ಜೊತೆ ಇದ್ದಿ ಕೆಲಸ ಮಾಡಿ ನಡೆ ನುಡಿನ ಪ್ರಕಾರ ಈಮಾನವನ್ನ ತಗೊಂಡು ಸತ್ತವರಿಗೆ ಸಹಾಬ ಅಂತಾರೆ. ಮಸೀದಿಯಲ್ಲಿ ಪ್ರಾರ್ಥನೆ ನಡೆಯೋ ಸಮಯ ಸೇರಿದಂತೆ ಮಸೀದಿಯಲ್ಲಿ ನಡೆಯೋ ಕಾರ್ಯಕ್ರಮಗಳ ಬಗ್ಗೆ ಕನ್ನಡದಲ್ಲೇ ಬರೆಯಲಾಗುತ್ತೆ. ಅಜ್ಜ ಮುತ್ತಜ್ಜರ ಕಾಲದಿಂದಲೂ ಗ್ರಾಮದಲ್ಲಿನ ಮಸೀದಿಯಲ್ಲಿ ಕನ್ನಡತನ ಬೆಸೆದುಕೊಂಡು ಬಂದಿದೆ. ಗ್ರಾಮದಲ್ಲಿರೋ ಬಹುತೇಕ ಮುಸ್ಲಿಂ ಕುಟುಂಬದಲ್ಲಿನ ಮಕ್ಕಳು ಕನ್ನಡದಲ್ಲೇ ಅಭ್ಯಾಸ ಮಾಡ್ತಿದ್ದಾರೆ. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಎನ್ನುವ ಭಾವನೆ ಇಲ್ಲಿಯ ಮುಸ್ಲಿಮರದ್ದು. ಇಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಸಂಪ್ರದಾಯ ಪ್ರಕಾರ ಇದೆ ಊರು. ಇಲ್ಲಿ ಮುಸ್ಲಿಮ್ಸ್ ಮನೆಗಳು 400-500 ಮನೆ ಹಾಕವು. ಇಲ್ಲಿ ಎಲ್ಲ ಮೊಹರಂ ಹಬ್ಬ ಮಾಡ್ಬೇಕಾದ್ರೂ ಹಿಂದೂ ಮುಸ್ಲಿಂ ಬಾಂಧವರು ಎಲ್ಲರೂ ಸೇರ್ಕೊಂತಾರೆ. ಆಮೇಲೆ ಇಲ್ಲಿ ಮಸೀದಿ ಒಳಗೆ ನಮಾಜಿನ ಬಯಾನ್ ಕಾರ್ಯಕ್ರಮ ನಡೆಯಬೇಕಪ್ಪ ಅಂತಂದ್ರೂ ಕೂಡ ಕನ್ನಡನ ನಡೆಯೋದಿಲ್ಲ, ಬಯಾನ್ ಮಾತ್ರ. ಏನೇ ಕಾರ್ಯಕ್ರಮ ಹೋದ್ರು, ಯಾವುದೇ ಮದುವೆ ಕಾರ್ಯಕ್ರಮ ಹೋದ್ರೆ ಎಲ್ಲರೂ ಸೇರ್ಕೊಂತ ಕೊಳ್ಳು ಬಳಿ ಬಂಧುಗಳಿಗೆ ಎಲ್ಲ ಜನರು ಸೇರ್ಕೊಂಡು ಒಮ್ಮತ್ತಿಂದ ಮಾಡ್ತಾಯಿದ್ದೀವಿ. ಅವರು ಹಿಂದೂಗಳು ಹಬ್ಬ ಮಾಡ್ತಾರಪ್ಪ ಅಂತಂದ್ರೆ ನಾವು ಮುಸ್ಲಿಮ್ ಜನನೂ ನಾವು ಅವ್ರ ಹಬ್ಬಗಳು ಮಾಡ್ತೀವಿ. ಕೆಲವೊಮ್ಮೆ ನಮ್ಮ ಹಬ್ಬಗಳು ಅವರೂ ಮಾಡ್ತಾರೆ. ಬಂದಾಮೇಲೆ ಇಲ್ಲಿ ನಮ್ಮ ದರ್ಗಾ ಖಾಲಿ ಸಕ್ರೆ ಉರ್ಸೋದಾಗಲಿ, ಮಾಪ್ಸ ಬನ್ನಿ ದರ್ಗಾಕ್ಕೆ, ಆಮೇಲೆ ಮೊಹರಮ್ಮಿನ ಟೈಮ್ನಾಗ ಇಲ್ಲಿ ಸಕ್ರೆ ತಗೊಂಬರ್ದಾಗಲಿ, ಅವರು ಹಣ್ಣು ಕಾಯಿ ತಗೊಂಬರ್ದಾಗಲಿ ಎಲ್ಲ ಪ್ರತಿಯೊಂದು ಮಾಡ್ತಾರೆ ಅವರೆಲ್ಲ. ಜಾಮಿಯಾ ಮಸೀದಿಯಲ್ಲಿ ಆಜಾನ್ ಮಾತ್ರ ಉರ್ದು ಭಾಷೆಯಲ್ಲಿ ಹೇಳಲಾಗುತ್ತೆ. ಉಳಿದಂತೆ ಪ್ರಾರ್ಥನೆ ಸೇರಿದಂತೆ ಎಲ್ಲಾ ರೀತಿ ಧಾರ್ಮಿಕ ಪ್ರವಚನಗಳು ಕನ್ನಡದಲ್ಲೇ ನಡೆಯುತ್ತವೆ. ಜೊತೆಗೆ ಬಹುತೇಕ ಮುಸ್ಲಿಂ ಬಾಂಧವರು ತಮ್ಮ ಮಕ್ಕಳಿಗೆ ಕನ್ನಡದಲ್ಲೇ ಶಿಕ್ಷಣ ಕೊಡಿಸುತ್ತಿದ್ದಾರೆ. MD ಹಣಗಿ, ಜಿ ಕನ್ನಡ ನ್ಯೂಸ್, ಹಾವೇರಿ.